ಆತರ ರೋಗ ಬೀಳುತ್ತೆ, ಮತ್ತೆ ಅದಕ್ಕೆ ಔಷಧಿನೇ ಇಲ್ಲ. ಅದು ವಿಲ್ಟ್ ರೋಗ ಅಂತ. ವಿಲ್ಟು ವಿಲ್ಟ್. ನೀವೇನು ಈ ಒಂದು ಸೇವಂತಿಗೆ ಬೆಳೆನ ನೀವು ಸ್ಟಾರ್ಟಿಂಗ್ ನಾಟಿ ಮಾಡ್ತೀರಲ್ಲ, ನಾಟಿ ಮಾಡಿದ್ಮೇಲೆ ಇದರ ಮೊದಲನೇ ಕಟಾವು ಎಷ್ಟನೇ ದಿನಕ್ಕೆ ಸ್ಟಾರ್ಟ್ ಇದೀವಿ ಹಾ ಸರ್ ಇವತ್ 1000 ರೂಪಾಯಿಗೆ 6 ಮಾರು ಆಗೈತೆ. 1000 ರೂಪಾಯಿಗೆ 6 ಮಾರು 1000 ರೂಪಾಯಿಗೆ 6 6 ಮಾರು ಹಿಂಗೆ. ಈ ಬೆಳೆಯಲ್ಲಿ ವಿಶೇಷವಾಗಿ ರೋಗ ಅಂತ ಬಂದ್ರೆ ಯಾವ ರೋಗ ಜಾಸ್ತಿ ಈಗ ಸೆಂಟೆಲಾಗೆ ಇಷ್ಟ ದಿನ ಏನು ರೋಗ ಇರ್ಲಿಲ್ಲ. ಸರ್ ಬಿದ್ರೆ ನುಸಿ ಬೀಳೋದು ಮತ್ತೆ ಜೋನಿ ಬೀಳೋದು, ಸರ್ ಅವಕ್ಕೆಲ್ಲ ಔಷಧಿ ಇದ್ವು, ಹೊಡೆದ್ರೆ ಹೋಗೋದು. ಈಗ ಹೊಸದಾಗೆ ವಿಲ್ಟ್ ರೋಗ ಅಂತ ಬಂದೈತಿ. ಇದೆಲ್ಲ ಬಟ್ ಇದು ಹೊಸ ನೆಲಕ್ಕೆ ಕಡಿಮೆ ಬೀಳುತ್ತೆ ರೋಗ. ಹೊಸ ನೆಲ ಕಮ್ಮಿ. ಪ್ರತಿ ವರ್ಷ ಏನ್ ಮಾಡ್ಕೊಂತ ಬಂದಿರ್ತೀರಲ್ಲ ಆ ನೆಲಗಳಿಗೆ ಈ ರೋಗ ಜಾಸ್ತಿ ಅಂತ ಹೇಳ್ತೀರಿ. ಅದೇ ಬಟ್ ಹಂಗೆ ಅಂತ ಹೇಳಕ್ ಆಗ್ತಿಲ್ಲ. ನಾವು ಸಸಿ ಎಲ್ಲ ಕೊಡ್ತೀವಲ್ಲ ರೈತರಿಗೆ. ಆತ್ಮೀಯ ವೀಕ್ಷಕರೇ, ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ವಿಶೇಷವಾಗಿ ಇಲ್ಲೊಬ್ರು ರೈತರು ಪ್ರತಿ ವರ್ಷನೂ ಸೇವಂತಿಗೆ ಬೆಳೆಯನ್ನು ಬೆಳ್ಕೊಂಡ್ ಬರ್ತಾ ಇದಾರೆ. ಸೊ ಇವರು ಯಾವ ರೀತಿ ಬೆಳೀತಾ ಇದಾರೆ ಮತ್ತೆ ಭೂಮಿಯ ಸಿದ್ಧತೆ ಎಲ್ಲ ಯಾವ ತರ ಮಾಡ್ಕೊಂತ ಇದಾರೆ ಅಂತ ಸರ್ ಅದನ್ನ ಹೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮ್ಮ ನಮಸ್ತೆ, ನನ್ನ ಹೆಸರು ರಾಜು ಅಂತ. ನಮ್ದು ಕ್ಯಾದಿಗೆರೆ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಮ್ದು SKB ನರ್ಸರಿ ಓನರ್ ಮಗ ನಾನು. ನಾವು ನಮ್ದೇ ನರ್ಸರಿ ಇದೆ, ನಮ್ಮ ಹತ್ರನೇ ಸಿಗುತ್ತೆ. ಎಲ್ಲ ಹೂವಿನ ಸಸಿಗಳೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಇವಾಗ ಸರ್ ಈಗ ಇಲ್ಲಿ ಏನ್ ನೀವು ಸೇವಂತಿಗೆ ಬೆಳೆದಿದ್ದೀರಲ್ಲ, ಇದು ಒಂದು ಯಾವ ತಳಿ ಸರ್? ಇದು ಸೆಂಟ್ ಎಲ್ಲೋ ಅಂತ. ಸೆಂಟ್ ಎಲ್ಲೋ? ಸೆಂಟ್ ಎಲ್ಲೋ ಅಂತ. ಇದ್ರಾಗೆ ವೈಟ್ ಬರುತ್ತೆ. ನಮ್ ಕಡೆ ಎಲ್ಲೋಗೆ ಜಾಸ್ತಿ ರೇಟ್ ಇರುತ್ತೆ. ಎಲ್ಲೋಗೆ ಜಾಸ್ತಿ ರೇಟ್ ಇರುತ್ತೆ. ಸೆಂಟ್ ಎಲ್ಲೋ ಅಂತಂದ್ ಹೇಳಿ ಅಂದ್ರೆ ಸೆಂಟ್ ಎಲ್ಲೋ ಅಂತಂದ್ರೆ ಸರ್ ಈಗ ಏನ್ ನೀವು ಈ ಸಸಿ ಹಚ್ಚಿದಿರಲ್ಲ, ಸಾಲಿಂದ ಸಾಲಿಗೆ ಏನ್ ಒಂದು ಡಿಸ್ಟೆನ್ಸ್ ಇರುತ್ತೆ? ಸಾಲಿಂದ ಸಾಲಿಗೆ 4 ಅಡಿ. ಸಾಲಿಂದ ಸಾಲಿಗೆ 4 ಅಡಿ. 4 ಅಡಿ ಇದ್ರೆ ಸ್ವಲ್ಪ ಇದು ಗಿಡ ಜಾಸ್ತಿ ಅಗಲ ಬೆಳೆಯುತ್ತೆ. ಗಾಳಿ ಆಡಕ್ ಜಾಗ ಬಿಟ್ರೆ ಒಂದ್ ಸ್ವಲ್ಪ ಸೈಜ್ ಹೂವ ಬರುತ್ತೆ. ಎಲ್ಲ ಕೂಡ್ಕೊಂಡ್ಬಿಟ್ರೆ ಸಣ್ಣ ಸೈಜ್ ಆಗುತ್ತೆ. ಅವಾಗ ಗಿಡ ಹೈಟ್ ಬೆಳೆದಿರುತ್ತಲ್ಲ, ಗಾಳಿ ಆಡೋದಿಲ್ಲ, ಸಣ್ಣ ಹೂವ ಆಗುತ್ತೆ. ಸ್ವಲ್ಪ ಗಾಳಿ ಆಡ್ಬೇಕು. 4 ಅಡಿ ಬೆಡ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಸರ್ ಈಗ ಸಾಲಿಂದ ಸಾಲಿಗೆ 4 ಅಡಿ ಡಿಸ್ಟೆನ್ಸ್ ಅಂತ ಹೇಳಿದ್ರಿ, ಹೌದಾ ಸರ್? ಸೊ ಇದನ್ನ ನಾವು ಸ್ಟಾರ್ಟಿಂಗ್ ನಾವು ಭೂಮಿ ನಾಟಿ ಮಾಡ್ಬೇಕಾರೆ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಸೂಕ್ತ, ಯಾವ ತಿಂಗಳಲ್ಲಿ ಅಂತ? ಇದು ಸೆಂಟ್ ಎಲ್ಲ ಏನ್ ತಿಂಗಳು ಹಂಗೆಲ್ಲ ಏನಿಲ್ಲ, ಯಾವ ಬೇಕಾದ್ರೂ ಆಗ್ತದೆ. ಒಟ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗ ಹಾಕ್ತಿವಲ್ಲ, ಅವು ಸ್ವಲ್ಪ ಜಾಸ್ತಿ ಬೆಳಿತವೆ. ಏಪ್ರಿಲ್, ಮಾರ್ಚ್, ಮೇ ಹಂಗೆಲ್ಲ ಹಾಕ್ತಿವಲ್ಲ, ಅವಾಗ ಕಡಿಮೆ ಬೆಳೆಯುತ್ತೆ. ಒಟ್ಟು ಇದೆಲ್ಲ ಬೇಸಿಗೆ ಕಾಲಕ್ಕೆ ಬೆಳೆದ್ರೆ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಬೇಸಿಗೆಗೆ ಇದು ಚೆನ್ನಾಗಿರುತ್ತೆ. ಮಳೆಗಾಲದಾಗೆ ಈ ತರ ನೋಡ್ರಿ, ಇಲ್ಲೆಲ್ಲ ರೋಗ, ಆ ತರ ರೋಗ ಬೀಳುತ್ತೆ, ಮತ್ತೆ ಅದಕ್ಕೆ ಔಷಧಿನೇ ಇಲ್ಲ. ಅದು ವಿಲ್ಟ್ ರೋಗ ಅಂತ. ವಿಲ್ಟ್ ರೋಗ. ಮತ್ತೆ ಆ ಕಡೆ ಎಲ್ಲ ನೀವೇನೀಗ ಇದನ್ನ ಸೆಂಟ್ ಎಲ್ಲೋ ಬೆಳಿತಾ ಇದೀರಲ್ಲ, ಸೊ ಈ ಸೇವಂತಿಗೆ ಪ್ರತಿಯೊಂದ್ ಕಡೆನೂ ಜಾಸ್ತಿ ಬೆಡ್ ಮಾಡ್ತಾರೆ. ಬೆಡ್ ಮಾಡಿದ್ರೆ ಚೆನ್ನಾಗಿದೆ. ಯಾಕಂದ್ರೆ ನೀವು ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀರಿ? ಬೆಡ್ಡಿಗೆ ಏನಿಲ್ಲ, ಫಸ್ಟಿಗೆಲ್ಲ ಬ್ಯಾಸೆ ಹೊಡ್ಸಿರ್ತೀವಿ, ಆಮೇಲೆ ರೋಟ್ ಹೊಡಿಸ್ತೀವಿ, ಮಣ್ಣೆಲ್ಲ ಪುಡಿ ಆಗ್ಲಿ ಅಂತ. ಆಮೇಲೆ ಟ್ರ್ಯಾಕ್ಟರ್ಗೆ ಬೆಡ್ ಹೊಡಿಸ್ತೀವಿ ನಾವು. ಬೆಡ್ ಹೊಡಿಸಿ ಡ್ರಿಪ್ ಎಳೆದು ಪೈಪ್ ಲೈನ್ ಮಾಡಿ. ಅಂದ್ರೆ ತಿಪ್ಪೆ ಗೊಬ್ಬರ ಅದನ್ನೆಲ್ಲ ಏನಾದ್ರು? ನಾವು ತಿಪ್ಪೆ ಗೊಬ್ಬರ ಹಾಕಲ್ಲ, ಕೋಳಿಗೋ ಫಸ್ಟಿಗೆ ಕುರಿ ಮಂದೆ ಹೊಡ್ಸಿರ್ತೀವಲ್ಲ ಹೊಲಕ್ಕೆ, ಪೂರ ಹೊಲಕ್ಕೆ ಕುರಿ ಮಂದೆ ಹೊಡೆದಿರ್ತೀವಿ. 1 ತಿಂಗಳು ಗಟ್ಲೆ ಹೊಡೆದಿರ್ತೀವಿ. ಕುರಿ ಮಂದಿ ಬಿಡಿಸಿ ಆಮೇಲೆ ಹಾಕ್ತಿವಿ. ಆಮೇಲೆ ಸಸಿ ಹಾಕಿ 10 ದಿನಕ್ಕೆ ಒಂದಿಷ್ಟು ತುದಿ ಮುರಿತೀವಿ. ಯಾಕಂದ್ರೆ ಗಿಡ ಸೈಡ್ ಲಾಕ್ ಚೆನ್ನಾಗ್ ಬರ್ಲಿ ಅಂತ. ಅವಾಗ ಚೆನ್ನಾಗಿರುತ್ತೆ. ಹಾಕಿ 20 ದಿನಕ್ಕೆ ವಾಟರ್ ಸಾಲಿಬಲ್ ಎಲ್ಲ ಬರ್ತವೆ, ಅವು ಬಿಡ್ತೀವಿ. 1261 ಬಿಡ್ತೀವಿ. ಸೊ ಸರ್ ಈಗ ನೀವೇನು ಈ ಒಂದು ಸೇವಂತಿಗೆ ಬೆಳೆನ ನೀವು ಸ್ಟಾರ್ಟಿಂಗ್ ನಾಟಿ ಮಾಡ್ತೀರಲ್ಲ, ನಾಟಿ ಮಾಡಿದ್ಮೇಲೆ ಇದರ ಮೊದಲನೇ ಕಟಾವು ಎಷ್ಟನೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? 3-3.5 ತಿಂಗಳು. 3-3.5 ತಿಂಗಳಿಗೆ ಮೊದಲನೇ ಕಟಾವು ಸ್ಟಾರ್ಟ್. ಇದಿನ್ನು ಒಂದ್ಸಲಿನೂ ಕಟ್ ಮಾಡಿಲ್ಲ ನಾವು. ದಸರಾ ಹಬ್ಬಕ್ಕೆ ಅಂತಾನೆ ಬಿಟ್ಕೊಂಡಿದೀವಿ. ಈಗ ಜಾಸ್ತಿ ರೇಟ್ ಐತೆ. ಈಗ 10 ದಿನ ಮುಂಚೆ ಕಟ್ ಮಾಡ್ಬೇಕು ಇದನ್ನೆಲ್ಲ, ಅವಾಗ ರೇಟ್ ಕಡಿಮೆ ಸಿಗುತ್ತೆ ನಮಗೆ. 10 ದಿನ ಈಗ ಹಂಗೆ ಸಣ್ಣ ಸಣ್ಣವ್ ಇದಾವ ಇವು. ಇದ್ರಾಗೆ ದೊಡ್ಡ ದೊಡ್ಡ ಹೂವ ಮಾತ್ರ ಇವತ್ತು ಕೊಯ್ದಿದೀವಿ. ಇವತ್ 1000 ರೂಪಾಯಿಗೆ 6 ಮಾರು ಆಗೈತೆ. 1000 ರೂಪಾಯಿಗೆ 6 ಮಾರು. 1000 ರೂಪಾಯಿಗೆ 6 ಮಾರು. ಹಿಂಗೆ 7 ಅಡಿ ಮಾರು. ದುರ್ಗಾ ಮಾರ್ಕೆಟ್ ನಾಗೆ. ದಸರಾಕ್ಕೆ ಎಲ್ಲ 1000 ರೂಪಾಯಿಗೆ 3 ಮಾರು ಹಂಗ್ ಸಿಗುತ್ತೆ. ನಾಳೆಯಿಂದ ಜಾಸ್ತಿ ಕೊಯ್ತೀವಿ ನಾವು. ಸರ್ ಈ ಬೆಳೆಯಲ್ಲಿ
ವಿಶೇಷವಾಗಿ ರೋಗ ಅಂತ ಬಂದ್ರೆ ಯಾವ ರೋಗ ಜಾಸ್ತಿ? ಈಗ ಸೆಂಟೆಲಾಗೆ ಇಷ್ಟ ದಿನ ಏನು ರೋಗ ಇರ್ಲಿಲ್ಲ. ಬಿದ್ರೆ ನುಸಿ ಬೀಳೋದು ಮತ್ತೆ ಜೋನಿ ಬೀಳೋದು, ಅವಕ್ಕೆಲ್ಲ ಔಷಧಿ ಇದ್ವು, ಹೊಡೆದ್ರೆ ಹೋಗೋದು. ಈಗ ಹೊಸ್ದಾಗೆ ವಿಲ್ಟ್ ರೋಗ ಅಂತ ಬಂದೈತಿ. ಇದೆಲ್ಲ ಗಿಡ ಬಾಡೈತೆ. ಇದು ಮೊಗ್ಗಿ ಬಂದ್ಮೇಲೆ ಗಿಡಕ್ ರೋಗ ಬೀಳುತ್ತೆ. ಇದಕ್ ಔಷಧಿನೇ ಇಲ್ಲ. ನಾವ್ 10 ವರ್ಷದಿಂದ ನರ್ಸರಿ ಮಾಡಿದೀವಿ. ನಮ್ಮ ಅಪ್ಪಾಜಿಯವ್ರು ನಾ ಹುಟ್ಟಿದ ಕಿಲಿಗೆಲ್ಲ ಹೂವು ಬೆಳೀತಿದಾರೆ. ಈ ರೋಗ ಇರ್ಲಿಲ್ಲ. ಲಾಸ್ಟ್ ಇಯರ್ ಇಂದ ಬಂದೈತಿ ಇದು. ಇದಕ್ಕೆ ಔಷಧಿನೇ ಇಲ್ಲ. ನಾವೆಲ್ಲಾ ಕಡೆ ಇದಕ್ಕೆ ಮುಂಜಾಗ್ರತೆ ಕ್ರಮ ಅಂತ ಏನಾದ್ರು ಇದೆಯಾ? ಏನಿಲ್ಲ ಸರ್, ಇದಕ್ಕೇನ್ ಮುಂಜಾಗ್ರತೆ ಕ್ರಮ ಅಂತ ಏನಿಲ್ಲ. ಬಟ್ ಇದು ಹೊಸ ನೆಲಕ್ಕೆ ಕಡಿಮೆ ಬೀಳುತ್ತೆ ರೋಗ. ಹೊಸ ನೆಲಕ್ಕೆ ಕಮ್ಮಿ. ಪ್ರತಿ ವರ್ಷ ಏನ್ ಮಾಡ್ಕೊಂತ ಬಂದಿರ್ತೀರಲ್ಲ ಆ ನೆಲಗಳಿಗೆ ಈ ರೋಗ ಜಾಸ್ತಿ ಅಂತ ಹೇಳ್ತೀರಿ. ಅದೇ, ಬಟ್ ಹಂಗೆ ಅಂತ ಹೇಳಕ್ ಆಗ್ತಿಲ್ಲ. ನಾವು ಸಸಿ ಎಲ್ಲ ಕೊಡ್ತೀವಲ್ಲ ರೈತರಿಗೆ, ಅವ್ರು ಹೇಳಕ್ ಕಂಪ್ಲೇಂಟ್ ಎಲ್ಲ ಇದೆ. ಒಣಗೋಗುತ್ತೆ ಕಾರಣ, ಒಣಗೋಗುತ್ತೆ ಗಿಡ, ಒಣಗ್ತವೆ ಮೊಗ್ಗಿ ಬಂದ್ಮೇಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲ ನಾವು ತಿಳ್ಕೊಂಡಿರೋ ಪ್ರಕಾರ ಹಳೇ ನೆಲ ಆಗಿರುತ್ತೆ, ಬೇರು ಬಿಟ್ಕೊಂಡು ಇದಾಗುತ್ತೆ ಅಂತ. ಇದು ಒಣಗುತ್ತೆ ಗಿಡ. ಇದು ಒಣಗಿದ್ಮೇಲೆ ಕಿತ್ತಾಕ್ಬಾರ್ದು. ಕಿತ್ತಾಕಿದ್ರೆ ಇನ್ನು ಜಾಸ್ತಿ ಆಗುತ್ತೆ, ಹೊಲ ಪೂರ್ತಿ ಆಗ್ಬಿಡುತ್ತೆ. ಹಂಗೆ ಬಿಟ್ಬಿಡ್ಬೇಕು. ಹೂವು ಎಷ್ಟಾದ್ರೂ ಬರುತ್ತೆ ಅಷ್ಟು ಬೈಕೊಂಬೇಕು. ಮತ್ತೆ ಇದನ್ ಕಿತ್ತು ಎಲ್ಲ ರೈತರು ಹೇಳ್ತಾರೆ, ಆರು ಗೊಬ್ಬರ ಔಷಧಿ ಬಿಟ್ರೆ ಹೋಗುತ್ತೆ ಅಂತ. ಯಾವ್ದು ಇಲ್ಲ. ನಾವು ತಮಿಳ್ನಾಡಿಂದ ಎಲ್ಲ ಔಷಧಿ ತಂದು ಹೊಡಿತೀವಿ, ಏನು ಹೋಗೋದಿಲ್ಲ. ನಾವು 4-5 ಎಕರೆ ಹೂವು ಇರುತ್ತೆ. ಯಾವಾಗ್ಲೂ 5 ಎಕರೆ ಹೂವು ಇರುತ್ತೆ ಕಂಟಿನ್ಯೂಸ್. ಒಂದು ದಿನಾನು ಇಲ್ಲ ದಿನ ಹೂವು ಇರುತ್ತೆ. ಸರ್, ಈಗ 1 ಎಕರೆಗೆ ಈ ಸಸಿನ ಎಷ್ಟು ಬೇಕಾಗತ್ತೆ? ಇದು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹಾಕಿದ್ರೆ ಒಂದೊಂದ್ ಸಸಿ ಹಾಕ್ಬೇಕು. ಒಂದು ಓಲಿಗೆ 1.25 ಅಡಿಗೆ ಒಂದ್ ಸಸಿ. ಈಗ ಹಾಕಿದ್ರೆ ನವೆಂಬರ್, ಡಿಸೆಂಬರ್ ಅಲ್ಲಿ ಹಾಕಿದ್ರೆ ಒಂದ್ ಓಲಿಗೆ 2 ಸಸಿ ಬೇಕಂದ್ರೆ, ಯಾಕಂದ್ರೆ ಬೆಳೆಯಲ್ಲ ಅವಾಗ. ಅಂದ್ರೆ ಬಿಸಿಲಿನ ಒದೆ ಹಾಕತ್ತಲ್ಲ ಹಂಗಾಗಿ. ಮತ್ತೆ ನಾವೆಲ್ಲ ಈಗೆಲ್ಲ ಲೈಟಿಂಗ್ಸ್ ಹಾಕ್ತಿವಿ ನೋಡ್ರಿ. ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿ, ಲೈಟಿಂಗ್ಸ್ ಹಾಕಿ ಬೆಳೆದ್ರೆ ಸ್ವಲ್ಪ ಹೈಟ್ ಬೆಳೆಯುತ್ತೆ, ಇಳುವರಿ ಜಾಸ್ತಿ ಇರುತ್ತೆ. ಸ್ವಲ್ಪ ಲೈಟಿಂಗ್ ಇದ್ರೆ ಇಳುವರಿ ಜಾಸ್ತಿ, ಹೈಟ್ ಬೆಳೆಯುತ್ತೆ, ಗ್ರೌತ್ ಇರುತ್ತೆ. ಸೊ ನೀವು ಒಂದೊಂದೇ ಸಸಿ ಹಚ್ಚುತ್ತೀರಿ ಅಂತ ತಿಳ್ಕೊಂಡ್ ಸರ್. ಒಂದೊಂದೇ ಸಸಿ ಹಚ್ಚಿದ್ರು 1 ಎಕರೆಗೆ ಎಷ್ಟು ಸಸಿ? ಒಂದ್ ಸಸಿ ಹಚ್ಚಿದ್ರೆ ಎಕರೆಗೆ 10,000 ಬೇಕು. ಒಂದು ಸಸಿ ಹಚ್ಚಿದ್ರು ಎಕರೆಗೆ 10,000 ಸಸಿ ಬೇಕಾಗತ್ತೆ. ಸರ್, ಸಸಿ ಹಚ್ಚಿದ್ಮೇಲೆ ಸ್ಟಾರ್ಟಿಂಗ್ ಏನಾದ್ರು ಸ್ಪ್ರೇಗಳು ಹೋಗ್ತಾ ಇರೋದು? ಇಲ್ಲ, ಹಚ್ಚಿದ್ಮೇಲೆ ಅಂತ ಏನಿಲ್ಲ. ಎಲ್ಲ ಒಂದು 15-20 ದಿನ, 15ರಿಂದ 20 ದಿವಸ ಆದ್ಮೇಲೆ. ಸರ್, ಅದೇ ಫಸ್ಟ್ ಸ್ಪ್ರೇಗಳೆಲ್ಲ ಯಾವ್ಯಾವ? ಅದೇ ವಾಟರ್ ಸಾಲ್ಯುಬಲ್. ಫಸ್ಟ್ ಮಗ್ಗು ಇಷ್ಟುದ್ದ ತುದಿ ಮುರಿಬೇಕು. ತುದಿ ಮುರಿದ್ರೆ ಎಲ್ಲ ಲಾಕ್ ಬರುತ್ತೆ. ಆಮೇಲೆ ಎಲ್ಲ ವಾಟರ್ ಸಾಲ್ಯುಬಲ್ ಅಂತ ಬರ್ತವೆ, 1261 ಅವೆಲ್ಲ ಬಿಡ್ಬೇಕು. ಮತ್ತೆ ಆಮೇಲೆ ಯೂರಿಯಾ, DAP ಎಲ್ಲ ಗಿಡ ಬೆಳೆದಂಗೆ. ಗಿಡ ಬೆಳವಣಿಗೆ ಇಲ್ಲ ಅಂದ್ರೆ ಆತರ ಎಲ್ಲ ಡ್ರಿಪ್ಗೆ ಬಿಡ್ತೀವಿ ನಾವೆಲ್ಲ. ವಾಟರ್ ಸಾಲ್ಯುಬಲ್ ಗೊಬ್ಬರ ಎಲ್ಲ ಬುಡದಾಗಿನ 1-4 ಇಂಚ್ ದೂರ ಹಾಕ್ಸ್ತೀವಿ. ಸೊ ಸರ್, ನೀವು ಸುಮಾರು 5 ವರ್ಷದಿಂದ ಈ ಬೆಳೆ ಬೆಳೀತಾ ಇದ್ದೀರಿ? ನಾವು 5 ವರ್ಷದಿಂದ ಅಲ್ಲ, ನನಗೆ ಬುದ್ಧಿ ಬಂದಿದ್ದು ನಮ್ಮ ಮನೆಗೆಲ್ಲ ಬೆಳೆ ಜಾಸ್ತಿ ಬರ್ತಾ ಇದ್ದೀರಿ. ಸೊ ನಿಮಗೂ ಒಂದು ಅನುಭವ ಇದ್ರಲ್ಲಿ? ಸರ್, ನಮ್ಗೆ ಅನುಭವ. ಮೇಲಾಗಿ ನಿಮ್ದು ಒಂದು ನರ್ಸರಿ ನಡೆಸ್ತಾ ಇದೆ, ಹೌದಾ ಸರ್? ಸೊ ಇದರಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ, ಈ ಒಂದು ಬೆಳೆಯಲ್ಲಿ ಮೇನ್ ಪ್ರಾಬ್ಲಮ್, ಸೆಂಟೆಲಕ್ ಮೇನ್ ಪ್ರಾಬ್ಲಮ್ ಅಂದ್ರೆ ಈಗ ಲಾಸ್ಟ್ ಇಯರ್ ಇಂದ ಇರೋದು ವಿಲ್ಟ್ ರೋಗ. ಅದು ಬಿಟ್ರೆ ಇದಕ್ ರೋಗ ಬಂದ್ರು ಔಷಧಿ ಇದಾವೆಲ್ಲ. ನುಸಿಗೂ ಔಷಧಿ ಇದೆ. ಜೋನಿ, ಇದಕ್ಕೆ ಹೆಚ್ಚಾಗಿ ಬೀಳದೆ ಜೋನಿಗೆಲ್ಲ ಇಮ್ಡಾ ಅವೆಲ್ಲ ಇದಾವೆ, ಹೊಡೆದ್ರೆ ಹೋಗ್ಬಿಡುತ್ತೆ. ಈಗ ವಿಲ್ಟ್ ರೋಗ ಅಂತ ಬಂದಿದ್ದಕ್ಕೆ ಅದಕ್ಕೆ ಔಷಧಿನೇ ಇಲ್ಲ. ಸೊ ಸರಿ ಸರ್, ಈಗ 1 ಎಕರೆಗೆ ಸರಾಸರಿ ನಾವೀಗ 1 ಎಕರೆ ನಾವೀಗ ನಾಟಿ ಮಾಡ್ಬೇಕಂತ ಇದೀವಿ ಅಂತ ತಿಳ್ಕೊಂಡ್ ಸರ್. ಸೊ ಗೊಬ್ಬರ ಬಂತು, ಔಷಧಿ ಬಂತು, ಸಸಿ ಬಂತು, ಕಲ್ಟಿವೇಶನ್ ಬಿಡಿ, ಗೊಬ್ಬರ, ಸಸಿ, ಔಷಧಿ 1 ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್? ಅದಕ್ಕೆ ಖರ್ಚಿನೆಲ್ಲ ಹೇಳಕ್ ಬರೋದಿಲ್ಲ. ಒಂದು ಮಿನಿಮಮ್ ಎಕರೆಗೆ ಎಲ್ಲ ನಾವು ಸಸಿ ಎಲ್ಲ ಮುಗಿಯೋವರೆಗೂ ಗೊಬ್ಬರ, ಔಷಧಿ ಹೊಡಿತೀವಿ. 1 ಎಕರೆಗೆ? ಯಾಕಂದ್ರೆ ಔಷಧಿ ಎಲ್ಲ ಜಾಸ್ತಿ ಹೊಡಿಬೇಕಣ್ಣ. ನಾವ್ ಒಂದ್ಸಲಿ ಹೊಡೆದ್ರೆ 22,000 ರೂಪಾಯಿ ಆಗುತ್ತೆ. ಈಗ 2 ಎಕರೆ ಹೊಲಕ್ಕೆ ಔಷಧಿ ಹೊಡಿಬೇಕು. ಒಂದು ಡೋಸ್ಗೆ ಅಲ್ಲ, ನಾನು 1 ಎಕರೆ ಕೇಳ್ತಾ ಇದ್ದೀನಿ. ಇದು 2 ಎಕರೆ 10,000 ಬೇಕು ಒಂದ್ಸಲಿ ಔಷಧಿ ಹೊಡಿಯಕ್ಕೆ. ಒಂದ್ಸಲಿ 10,000. ಅದು ರೋಗ. ಯಾಕಂದ್ರೆ ನುಸಿ ಬಿದ್ರೆ ಜಾಸ್ತಿ ಆಗುತ್ತೆ, ನುಸಿ ಬೀಳಿಲ್ಲ ಅಂದ್ರೆ ಕಡಿಮೆ. ಎಲ್ಲ ಬರೀ ಕಲರಿಗೆ 2,000-3,000 ಅಷ್ಟೇ. ಮಿನಿಮಮ್ 1-1.5 ಲಕ್ಷ ಅಂತ ಖರ್ಚು ಬಂದೇ 1 ಲಕ್ಷ. ಸೊ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದೀರಲ್ಲ, ನಿಮಗೆ per kg ಅಥವಾ per ಮಾರು, ನೀವು ಮಾರ ಮೇಲೆ ಸೇಲ್ ಆಗುತ್ತೆ? ನಾವು ಜಾಸ್ತಿ ಎಲ್ಲ ಮಾರೆ ಕಟ್ಸ್ಕೊಡೋದು. ನೀವು ಮಾರೇನು ಒಂದು ಮಾರೀಗ ಸದ್ಯ ನೀವು ಹೇಳಿದ್ರಿ 6 ಮಾರಿಗೆ 1,000. ಇವತ್ತು 6 ಮಾರ ಐತೆ. ಹೌದು ಸರ್.
ಒಂದು ಲಾಭದಾಯಕವಾಗಿ ಇದನ್ನ ನಾವು ಬೆಳೆ ಬೆಳಿಬೇಕಂದ್ರೆ ಮ್ಯಾಕ್ಸಿಮಮ್ ಎಷ್ಟು ರೇಟ್ ಸಿಕ್ಕರೆ ನಿಮಗೆ ಖರ್ಚು ವೆಚ್ಚಗಳು ಪ್ಲಸ್ ನೀವು ಮಾಡಿದ್ದಕ್ಕೂ ಒಂದು ಅರ್ನಿಂಗ್ಸ್ ಅಂತ ಆಗುತ್ತೆ? ಅದೇ 10 ಮಾರು ಸಿಕ್ಕರು ಲಾಸ್ ಆಗಲ್ಲ, 100 ರೂಪಾಯಿ ಕೆಜಿ ಸಿಕ್ಕರು ಲಾಸ್ ಆಗಲ್ಲ. 100 ರೂಪಾಯಿ ಕೆಜಿ ಸಿಕ್ಕರು ಮಿನಿಮಮ್ ಒಂದು 80 ರೂಪಾಯಿ ಸಿಕ್ಕರು ಏನ್ ಲಾಸ್ ಆಗಲ್ಲ. ಹಾ ಸರ್. ಸರ್ ಈಗ ನಾವು ಒಂದ್ ಎಕರೆಕ್ಕೆ ನೀವು ಹೇಳಿದ್ರಿ ಮಿನಿಮಮ್ 80 ರೂಪಾಯಿ ಸಿಕ್ಕರು ಲಾಸ್ ಅಂತ ಪ್ರಶ್ನೆ ಏನಿಲ್ಲ ಅಂತ ಹೇಳಿದ್ರಿ. ಒಂದು ಎಕರೆಗೆ ಮ್ಯಾಕ್ಸಿಮಮ್ ಅಂದ್ರೂ ಎಷ್ಟು ಕ್ವಿಂಟಲ್ ಅದೇ ಅದು ಇಳುವರಿ ಮೇಲೆ ಡಿಪೆಂಡ್ ಆಗುತ್ತೆ. ಆತರ ಹೇಳಕ್ಕಾಗಲ್ಲ. ಭೂಮಿ ಮೇಲೆ ಒಂದ್ ಗಿಡ ಕಾಪ್ ಕಡಿಮೆ ಇರುತ್ತೆ, ಗಿಡ ಬೆಳವಣಿಗೆ ಕಡಿಮೆ ಇರುತ್ತೆ, ಹೇಳಕ್ಕಾಗಲ್ಲ. ಅಲ್ಲೆಲ್ಲ ಕಡಿಮೆ ಇರುತ್ತೆ, ಜಾಸ್ತಿ ಇದೆ, ಆತರ ಹೇಳಕ್ಕಾಗಲ್ಲ. ಒಟ್ಟು 10,000 ಒಂದ್ ಎಕರೆಗೆ ಹಾಕಿದ್ರೆ ಡೈಲಿ 2 ಗಂಟೆ ಹೋಗ್ಬೇಕು, 200 ಮಾರು ಹೋಗ್ಬೇಕು ಡೈಲಿ, ಒಂದು ದಿನ ತಪ್ಪಿಸ್ದಂಗೆ 1.5 ತಿಂಗಳು ಹೋಗ್ಬೇಕು. ಸರ್ ಈಗ ನಮ್ಮ ಒಂದು ವಿಶೇಷವಾದ ಸಂಚಿಕೆ ಇದೆ ಇವತ್ತು, ಹೂವಿನ ಬೆಳೆಯೋದು ನಮ್ಮ ಚಾನಲ್ ಮೊದಲನೇ ಒಂದು ಸಂಚಿಕೆ. ಸೊ ಈಗ ಯಾರಾದ್ರೂ ಒಬ್ರು ನೋಡ್ತಾ ಇರ್ತಾರೆ, ಹೌದಾ ಸರ್, ಅವರಿಗೆ ಸಸಿಗಳು ಬೇಕಾಗಿರ್ತದೆ. ನಿಮ್ದು ನರ್ಸರಿ ಇದೆ, ನಮ್ದೇ ನರ್ಸರಿ ಇದೆ. ನಿಮ್ದು ಒಂದ್ ಸ್ವಲ್ಪ ಫೋನ್ ನಂಬರ್ ಅದ್ ಹೇಳ್ರಿ. ಮೇಲಾಗಿ ಈ ಬೆಳೆ ಯಾರಾದ್ರೂ ಬೆಳಿತಿರೋರಿಗೆ, ಹೊಸದಾಗಿ ಬೆಳಿಬೇಕು ಅಂತಿರೋರಿಗೆ ನಿಮ್ ಕಡೆಯಿಂದ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಮ್ ಕಡೆಯಿಂದ ಏನು ಇಷ್ಟ ಅಂದ್ರೆ, ಎಲ್ಲಾ ರೈತರಿಗೂ ಚೆನ್ನಾಗಿ ಬೆಳಿತಾರೆ, ಯಾರು ಚೆನ್ನಾಗಿ ಬೆಳೆಯಲ್ಲ ಅಂತಿಲ್ಲ. ಹೂನಾಗೆ ಅಡಿಕೆಗೂ ಬರಲ್ಲ ಅಷ್ಟು ಲಾಭ ಬರುತ್ತೆ ಹೂನಾಗೆ. ಬಟ್ ಅದು ಮೇಂಟೈನ್ ಮಾಡೋದ್ರಾಗ ಇರುತ್ತೆ, ಮೇಂಟೈನ್ ಮಾಡ್ಬೋದು. ಈಗೇನೆಲ್ಲ ಔಷಧಿ ಎಲ್ಲ ಇದೆ, ಮತ್ತೆ ಎಲ್ಲ ನೋಡ್ಕೊಂಡು ಆ ಕಡೆ ಈ ಕಡೆ ಪಕ್ಕದೂರಾಗೆಲ್ಲ ಬೆಳೆದಿರ್ತಾರೆ. ಎಲ್ಲರ ಹತ್ರ ನೋಡ್ಕೊಂಡು ಕೇಳ್ಕೊಂಡು, ಇಲ್ಲ ನಮ್ಗೆ ಫೋನ್ ಮಾಡಿದ್ರೆ ನಾವು ಹೇಳ್ತೀವಿ ಇಂತ ರೋಗ ಬಿದ್ದೈತೆ ಅಂದ್ರೆ. ಅದು ಸೀಸನ್ಗೆ ಒಂದೊಂದ್ ತರ ಬೆಳೆ ಇರುತ್ತೆ. ಇವಾಗ ಸೆಂಟೆಲ್ಲನ ಇವಾಗ ಇನ್ನೊಂದು ಈಗಾಲೇ ಇವಾಗ ನವೆಂಬರ್ಗೆ ಎಲ್ಲ ಪೂರ್ಣಿಮಾ ಅಂತ ಅದೊಂದು ಬರುತ್ತೆ, ಎಲ್ಲೋ ವೈಟ್ ಅಂತ ಇದೆ, ಅದನ್ನು ಹಚ್ಬೋದು. ಅದಾದ್ಮೇಲೆ ಜನವರಿ ಫೆಬ್ರವರಿಗೆ ಚಾಂದಿನಿ ಅಂತ ಬರುತ್ತೆ, ಎಲ್ಲೋ ಕಲರ್, ಅದು ಪೇಪರ್ ವೈಟ್ ಅಂತ ಬರುತ್ತೆ. ಅದು ಸೀಸನಿಗೆ ಚೇಂಜ್ ಇರುತ್ತೆ, ಒಂದು 10-12 ವೆರೈಟಿ ಇದೆ. ಅದ್ರಾಗ ನಾವು ಬೆಳೆಯೋ ಬೆಳೆ ನಮ್ ಕಡೆ ಎಲ್ಲೋಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ನಾವು ಜಾಸ್ತಿ ಎಲ್ಲೋನೆ ಬೆಳೆಯೋದು. ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಎಲ್ಲರೂ ಜಾಸ್ತಿ ಸೀಸನ್ಗೆ ಯಾವ್ದು ಇರುತ್ತೋ ಅದಷ್ಟೇ ಬೆಳಿಬೇಕು, ಬೇರೆವೆಲ್ಲ ನಾವು ತರ್ಸ್ಕೊಡ್ರಿ ಬೆಳಿತೀವಿ ಅಂತ ಹೇಳ್ಬಾರ್ದು. ಇವಾಗ ಬರೋ ರೈತರಿಗೆಲ್ಲ ಸೀಸನ್ ವೈಸ್ ಚೆನ್ನಾಗಿರುತ್ತೆ. ಸೊ ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿನ ನೀಡಿದ್ರಿ. ಮೊದಲನೇದು ನಿಮ್ಮ ಇನ್ನೊಂದ್ ಸ್ವಲ್ಪ ಹೆಸರು ಮತ್ತೆ ನಿಮ್ದು ಫೋನ್ ನಂಬರ್. ನಮಸ್ತೆ, ನಮ್ಮ ಹೆಸರು ರಾಜ ಅಂತ. ನಮ್ದು SKB ನರ್ಸರಿ ಅಂತ ಇದೆ, ಕ್ಯಾದಿಗೆರೆ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈಚರ್ ಶೋರೂಮ್ ಪಕ್ಕನೇ ಇದೆ, ಕ್ಯಾದಿಗೆರೆ ಹತ್ರ. ನಮ್ಮ ಹತ್ರ ಹೂವಿನ ಸಸಿಗಳು ಎಲ್ಲವೂ ಸಿಗ್ತವೆ. ಇದು ನಮ್ಮ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ. ಮತ್ತೆ ಇವಾಗ ನಾವು ಹೇಳ್ತೀವಿ, ಮಂಜುನಾಥ್ ಅಂತ KJ ನಮ್ಮ ತಂದೆಯವರು, ಅವ್ರ ನಂಬರು 9611064696. ಮತ್ತೆ ಇನ್ನೊಬ್ರು ಇದಾರೆ ನಮ್ಮ ಅಣ್ಣ, ಅವ್ರ ಅಭಿಷೇಕ್ ಅಂತ, ಅವ್ರದ್ದು ನಂಬರ್ ಇದೆ. ಇದಕ್ಕೆ ಫೋನ್ ಪೇ ಎಲ್ಲ ಮಾಡಿದ್ರೆ ನಿಮ್ದು ಬೇರೆ ಜಿಲ್ಲೆ ಆದ್ರೂ ನಾವು ಬಸ್ಸಿಗೆ VR ಅಲ್ಲಿಗೆ ಪಾರ್ಸಲ್ ಹಾಕ್ತೀವಿ. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೂ ಇದೆ? ಇದೆ. ನಾವು ಬೆಳಗಾಂ ಮಹಾರಾಷ್ಟ್ರಕ್ಕೆಲ್ಲ ಹಾಕ್ತಿವಿ. ನಿಮ್ದೇ ಇಲ್ಲ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ನಿಮ್ದು ಹೆಸರು ಅಂತ ಹೇಳಿ, ಟ್ರಾನ್ಸ್ಪೋರ್ಟ್ ಚಾರ್ಜ್, ಸಸಿದ ಅಮೌಂಟ್ ಫೋನ್ ಪೇ ಮಾಡಿದ್ರೆ ನಾವು VR ಅಲ್ಲಿಗೆ ಪಾರ್ಸಲ್ ಹಾಕ್ತಿವಿ. ನೀವು ಬೆಳಿಗ್ಗೆ 10 ಗಂಟೆಗಾದ್ರೂ ಹೋಗಿ ಆಫೀಸ್ ಇದ್ದಾಗ ತಗೊಬೋದು, ಇಲ್ಲ ನಿಮ್ಮೂರ್ KSRTC ಬಸ್ನಾಗಾದ್ರೂ ಹಾಕ್ತಿವಿ. ಓಕೆ ಸರ್, ನಿಮ್ದು ಫೋನ್ ನಂಬರ್ ಒಂದು ಚೂರು ಹೇಳ್ಬಿಟ್ರಿ ಅಂದ್ರೆ, ನಿಮ್ಮ ತಂದೆಯವ್ರು ಹೇಳಿದ್ರೆ ನಿಮ್ಮ ನಮ್ಮ ಬ್ರದರ್ದು ಹೇಳ್ತೀವಿ, ಕೇಳ್ರಿ. ನಂಬರ್ ತಗೊಳ್ರಿ, 7619371746, ಅಭಿಷೇಕ್ ಅಂತ. ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಿಮ್ಮ ಹೆಸರು ಏನಂದ್ರೆ? ರಾಜು ಅಂತ. ಓಕೆ, ಥ್ಯಾಂಕ್ ಯು ಸರ್.